ಜೈ ಶ್ರೀರಾಮ್. ಜನವರಿ 22, 2024 ಇವತ್ತು ವಿಶೇಷವಾದ ದಿನ. ಇವತ್ತು ಬೆಳಗ್ಗೆ ಎದ್ದು ಬಿಸಿ ಚಾಯ್ನ ಮಾಡಿದೆ. ಬಿಸಿ ಚಾಯ್ ಕುಡಿತಾ ಟಿ ವಿ ಹಾಕಿದಾಗ ಅಯೋಧ್ಯೆ ಶ್ರೀರಾಮೋತ್ಸವ ನಿರಂತರವಾಗಿ ಬರ್ತಾಯಿತ್ತು. ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಗಾಡಿ ತೆಗೆದು ಆಚೆ ದೇವಸ್ಥಾನಕ್ಕೆ ಅಂತ ಹೋಗೋವಾಗ ಜನರೆಲ್ಲ ಭಕ್ತಿಪೂರ್ವಕವಾಗಿ ಜೈ ಶ್ರೀರಾಮ್ ಅಂತ ರೋಡಲ್ಲೆಲ್ಲ ಶ್ರೀರಾಮನ ಮೆರವಣಿಗೆ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಅಂತ ಹೋದಾಗ ವಿಶೇಷವಾದ ಪೂಜೆ ಅಲಂಕಾರ ಎಲ್ಲ ಮಾಡಿದರು. ಇವತ್ತು ದೇವಸ್ಥಾನಕ್ಕೆ ಅಂತ ಹೋದಾಗ ವಿಶೇಷವಾಗಿ ಅಲಂಕಾರಗೊಂಡಿದ್ದ ದೇವಸ್ಥಾನದ ಕೆಲವು ದೃಶ್ಯಗಳು ಹೀಗಿವೆ. ಜನರೆಲ್ಲ ಭಕ್ತಿಪೂರ್ವಕವಾಗಿ ಶ್ರೀರಾಮನ ಮೆರವಣಿಗೆ ಮಾಡ್ತಾಯಿದ್ರು. ಪ್ರಸಾದ ಕೂಡ ಅಲ್ಲೇ ಹಂಚ್ತಾಯಿದ್ರು. ಸರಿ ಅಂತ ನಾನು ಪ್ರಸಾದ ಎಲ್ಲ ತಿಂದ್ಕೊಂಡೆ. ಇವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಇಡ್ಲಿ ಹಿಟ್ಟನ್ನ ರುಬ್ಬಿದ್ವಿ. ಆ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಚಟ್ನಿನ ಆಮೇಲೆ ಎಲ್ಲ ರುಬ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಚಟ್ನಿಗೆ ಒಗ್ಗರಣೆನೂ ಹಾಕಿದೆ. ಅದೇ ಟೈಮ್ಗೆ ಬಿಸಿ ಇಡ್ಲಿ ಪಾತ್ರೆಯಲ್ಲಿ ರೆಡಿಯಾಗಿತ್ತು. ಸರಿ ಅಂತ ಇಡ್ಲಿ ಚಟ್ನಿನ ತಟ್ಟೆಗೆ ಹಾಕ್ಕೊಂಡು ಆ ಇಡ್ಲಿ ಚಟ್ನಿ ಕಾಂಬಿನೇಷನ್ದು ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಟಿ ವಿಲಿ ಶ್ರೀರಾಮೋತ್ಸವ ನೋಡ್ತಾ ಕೂತಿದ್ದೆ. ಅದಾದಮೇಲೆ ಲಾಗಿನ್ಗೆ ಟೈಮ್ ಆಯಿತು ಅಂತ ಬಂದು ಲಾಗಿನ್ ಆದೆ. ಆಮೇಲೆ ಲಾಗಿನ್ ಆಗ್ತಿದ್ದಂಗೆ ಮ್ಯಾನೇಜರ್ ಜೊತೆ ಮೀಟಿಂಗು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಪಲಾವ್ ಮಾಡಿದರು. ಬಿಸಿ ಪಲಾವ್ ತಿಂದ್ಕೊಂಡು ಟಿ ವಿಲಿ ಅಯೋಧ್ಯೆ ಶ್ರೀರಾಮೋತ್ಸವ ನೋಡ್ತಾಯಿದ್ದೆ. ಮತ್ತೆ ಬಂದು ಸಿಸ್ಟಮ್ ಮುಂದೆ ಕೂತ್ಕೊಂಡೆ. ಮಾಮೂಲಿ ಕೆಲಸ ಅದು ಇದು. ಮತ್ತು ಸಾಯಂಕಾಲಕ್ಕೆ ಅಂತ ಅವಲಕ್ಕಿ ಚಿಡ್ವ ಮಾಡೋಣ ಅಂತ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಚಿವಡ ಏನೋ ಮಾಡಿದೆ. ಆಮೇಲೆ ಮೇಲ್ಗಡೆ ಒಂಚೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ಪೈಸಿಯಾಗಿರೋ ಅವಲಕ್ಕಿ ಚಿವಡನ ತಿಂದು ಟೇಸ್ಟ್ ಮಾಡಿದಾಗ ಟೇಸ್ಟ್ ಅಂತೂ ಸೂಪರಾಗಿದೆ, ಅದ್ಭುತವಾಗಿದೆ ಅಂತ ಅನಿಸ್ತು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಅವಲಕ್ಕಿ ಚಿವಡ ಅದ್ರ ಜೊತೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಂಬಿನೇಷನ್ನು. ಸಾಯಂಕಾಲ ಆಗ್ತಿದ್ದಂಗೆ ದೇವ್ರ ದೀಪ ಹಚ್ಬಿಟ್ಟು ನೋಡಿದ್ರೆ ಎಲ್ಲರೂ ಸಂಭ್ರಮಾಚಾರದಿಂದ ಪಟಾಕಿ ಹೊಡಿತಾಯಿದ್ರು. ಸರಿ ಅಂತ ನಾವು ಒಂದೆರಡು ಸುರು ಬತ್ತಿ ಎಲ್ಲ ಹಚ್ಚಿ ಇವತ್ತು ಶ್ರೀರಾಮ ಮಂದಿರದ ಉದ್ಘಾಟನೆಯ ಅಂಗವಾಗಿ ದೇಶದೆಲ್ಲೆಡೆ ಸಂಭ್ರಮಾಚರಣೆಯಿಂದ ಎಲ್ಲರೂ ಪಟಾಕಿ ಹೊಡೆದು ಸಂಭ್ರಮಾಚರಿಸ್ತಿದ್ರು. ಸರಿ ಅಂತ ನಾನು ಮಾಡಿ ಮೇಲೆ ಹೋಗಿ ನಿಂತು ನೋಡಿದಾಗ ಎಲ್ಲ ಕಡೆ ಪಟಾಕಿ ಹೊಡಿತಾಯಿದ್ರು. ಸರಿ ಅಂತ ಅದೊಂದು ವ್ಯೂ ಚೆನ್ನಾಗಿತ್ತು ಅಂತ ಹಂಗೆ ಒಂದು ವ್ಯೂನ ರೆಕಾರ್ಡ್ ಮಾಡಿದೆ. ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಗ್ತಾಯಿತ್ತು. ಸರಿ ಅಂತ ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.